ನಾನು ಸೀಸನ್ 1 ಬಗ್ಗೆ ಮಾತಾಡ್ಕೊಳ್ತಿದ್ದೀನಿ. ಸೀಸನ್ 1 ಅಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ತಾಂಜಿರೋ ಕಮಾಡು, ಅವನು ಮತ್ತೆ ಅವನ ಫ್ಯಾಮಿಲಿ ಒಂದು ಸ್ನೋಯಿ ಮೌಂಟೇನ್ ರೀಜನ್ ಅಲ್ಲಿ ಬದುಕ್ತಾ ಇರ್ತಾರೆ. ಒಂದ್ ದಿವಸ ತಾಂಜಿರೋ ಕೋಲ್ ಮಾರ್ಕೊಂಬರಕ್ಕೆ ಒಂದು ವಿಲೇಜಿಗೆ ಹೋಗಿರ್ತಾನೆ. ಆ ವಿಲೇಜಿಗೆ ಹೋಗ್ಬಿಟ್ಟು ಅವನು ಕೋಲೆಲ್ಲ ಮಾರ್ಕೊ ಬರ್ತಾ ಇರ್ಬೇಕಾದ್ರೆ ಅವ್ರಿಗೊಬ್ರು ವಿಲೇಜರ್ಸ್ ಒಂದು ಹೆಲ್ಪ್ ಕೇಳ್ತಾರೆ. ಅವನಿಗೆ ತಾಂಜಿರೋಗೆ ಸ್ಮೆಲ್ಲಿಂಗ್ ಎಬಿಲಿಟಿ ಅಂದ್ರೆ ಅವ್ನು ಏನ್ ಬೇಕಾದ್ರೂ ಗುರ್ತಿಡಿಬಹುದು ಸ್ಮೆಲ್ಲಿಂದ. ಹಂಗಾಗಿ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ಬಿಟ್ಟು ವಾಪಸ್ ಬರ್ಬೇಕಾದ್ರೆ ಕತ್ಲಾಗ ಹೋಗಿರುತ್ತೆ. ಹಂಗಾಗಿ ಒಬ್ಬ ತಾತ ನೀನು ಇವತ್ತಿಲ್ಲೇ ಮಲ್ಕೋ, ಬೆಳಿಗ್ಗೆ ಎದ್ಬಿಟ್ಟು ಹೋಗಿ ನೀನ್ ಮನೆಗೆ ಅಂತ ಹೇಳ್ತಾನೆ. ಅವಾಗ ಅವನು ತಾಂಜಿರೋ ಒಪ್ಕೊಂಬಿಟ್ಟು ಅಲ್ಲೇ ಮಲಗ್ತಾನೆ. ಅಲ್ಲೇ ಮಲಗಿದಾಗ ತಾತ ಹೇಳ್ತಾನೆ, ಈಗ ನೀನು ರಾತ್ರಿ ಹೊತ್ತೆಲ್ಲ ಹೊರಗಡೆ ಓಡಾಡ್ಬೇಡ, ಇಲ್ಲಿ ಡೀಮನ್ಸ್ ಎಲ್ಲ ಇರ್ತವೆ, ಡೀಮನ್ಸ್ ಮನುಷ್ಯನ ಸಾಯಿಸ್ತವೆ, ಅದು ನೈಟ್ ಹೊತ್ತು ಜಾಸ್ತಿ ಅಂತ ಹೇಳ್ತಾನೆ. ಅವಾಗ ತಾಂಜಿರೋ ಅಷ್ಟು ನಂಬಲಿಲ್ಲ. ಓಕೆ ಬೆಳಗ್ಗೆ ಆಯ್ತು, ತಾಂಜಿರೋ ಅವ್ನ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಅವನಿಗೊಂದು ಸಡನ್ ಆಗಿ ಒಂದು ಸ್ಮೆಲ್ ಬರುತ್ತೆ. ಏನು ಸ್ಮೆಲ್ ಅಂದ್ರೆ ನಮ್ಮ ತಾಂಜಿರೋ ಎಬಿಲಿಟಿ ಇದೆ, ಅವನು ಸ್ಮೆಲ್ ಮಾಡ್ಬಿಟ್ಟು ಏನಾಗಿರ್ಬೋದು ಅಂತ ಅವನು ಊಹೆ ಮಾಡ್ಕೊತಾನೆ. ಏನಂತ ಊಹೆ ಮಾಡ್ಕೊತಾನೆ ಅಂದ್ರೆ ಅವರ ಫ್ಯಾಮಿಲಿ ಎಲ್ಲ ಸತ್ತೋಗಿದೆ ಅಂತ. ಅವನು ಫಾಸ್ಟ್ ಆಗಿ ಅವರ ಮನೆ ಹತ್ರ ಓಡೋಯ್ತಾನೆ. ಅವಾಗ ಅಲ್ಲಿ ನೋಡಿದಾಗ ಅವ್ರ ಫ್ಯಾಮಿಲಿ ಎಲ್ಲ ಸತ್ತೋಗಿರ್ತಾರೆ, ಬರೀ ಅವ್ರ ತಂಗಿ ಮಾತ್ರ ಬದುಕಿದ್ಲು. ಆ ತಂಗಿನ ಒಂಥರ ಬೇರೆ ಸ್ಟೇಟಿಗೆ ಹೋಗಿದ್ದಾಳೆ. ಅವ್ನ ತಂಗಿನ ಎತ್ಕೊ ಬರ್ತಾ ಇರ್ತಾನೆ. ಅವಾಗ ಎತ್ಕೊ ಬರ್ಬೇಕಾದ್ರೆ ಸಡನ್ ಆಗಿ ಅವ್ರ ತಂಗಿ ಕಣ್ಬಿಡ್ತಾಳೆ. ಅವಾಗ ಕಣ್ಬಿಟ್ಟಾಗ ಅವನಿಗೆ ಗೊತ್ತಾಯ್ತು ಆ ತಂಗಿ ಕೂಡ ಡಿಮನ್ ಆಗಿದ್ದಾಳೆ. ಅವಳ ಹೆಸರೇ ನೆಜುಕೋ. ಈಗ ಸಡನ್ ಆಗಿ ತಾಂಜಿರೋ ಮೇಲೆ ನೆಜುಕೋ ಅಟ್ಯಾಕ್ ಮಾಡ್ತಾಳೆ. ತಾಂಜಿರೋ ಹೇಗೋ ತಪ್ಸ್ಕೊತಾ ಇರ್ತಾನೆ. ಸಡನ್ ಆಗಿ ಒಬ್ಬ ವ್ಯಕ್ತಿ ಬರ್ತಾನೆ, ಅವನೇ ಗಿಯೋ. ಬಂದ್ಬಿಟ್ಟು ತಾಂಜಿರೋನ ಸೇವ್ ಮಾಡ್ತಾನೆ, ಮತ್ತೆ ಅವರ ತಂಗಿನ ಸೆಸಕ್ ಹೋಯ್ತಾನೆ. ಆವಾಗ ತಾಂಜಿರೋ ಅವನಿಗೆ ಸಿಟ್ಟು ಬಂದ್ಬಿಟ್ಟು ಗಿಯೋನ ಫೈಟ್ ಮಾಡ್ತಾನೆ. ಗಿಯೋನ ಹೆಂಗಾರ ಮಾಡಿ ಸ್ವಲ್ಪ ತಡೀತಿರ್ಬೇಕಾದ್ರೆ ಗಿಯೋ ಸಡನ್ ಆಗಿ ತಾಂಜಿರೋ ಹೊಡಿಯೋಕೆ ಹೋಯ್ತಾನೆ. ಆವಾಗ ಅವರ ತಂಗಿ ನೆಜುಕೋ ಬಂದ್ಬಿಟ್ಟು ತಾಂಜಿರೋನ ಸೇವ್ ಮಾಡ್ತಾಳೆ. ಆವಾಗ ಗಿಯೋಗ್ ಅನ್ಸಿದ್ದು ಅಂದ್ರೆ ಈ ಡಿಮನ್ ಬೇರೆ ತರ ಇದೆ, ಅವರಿಬ್ರು ಬಾಂಡಿಂಗ್ ನೋಡ್ಬಿಟ್ಟು ಅವನಿಗೆ ಗಿಯೋಗ್ ಅನ್ಸ್ತು ಇವ್ರನ್ನ ಹಂಗೆ ಬಿಡ್ಬೇಕು ಅಂತ. ಗಿಯೋ ಒಬ್ಬ ವಾಟರ್ ಅಶೀರ್ ಆಗಿರ್ತಾನೆ, ಅವರಿಬ್ರು ಹಂಗೆ ಬಿಟ್ಟು ಕಳಿಸ್ತಾನೆ. ಹೋಗ್ಬೇಕಾದ್ರೆ ಗಿಯೋ ಒಂದು ಮಾತಾಡಿರ್ತಾನೆ, ನೀನು ನನ್ನ ಮಾಸ್ಟರ್ನ ಮೀಟ್ ಆಗು, ಅವರು ನಿಂಗೆ ಟ್ರೈನಿಂಗ್ ಕೊಡ್ತಾರೆ, ನೀನು ಒಬ್ಬ ಡಿಮನ್ ಸ್ಲೇಯರ್ ಆಗ್ಬೋದು ಅಂತ. ಓಕೆ, ಡಿಮನ್ ಸ್ಲೇಯರ್ ಏನಂದ್ರೆ ಡಿಮನ್ ಸ್ಲೇಯರ್ ಅಂದ್ರೆ ಒಂದು ಆರ್ಗನೈಸೇಷನ್ ಇದೆ. ಅಲ್ಲಿ ಎಲ್ಲರೂ ಒಂದು ಡಿಮನ್ಸ್ನ ಹಂಟ್ ಮಾಡ್ತಾರೆ. ಆದರೆ ಡಿಮನ್ಸ್ನ ಸಾಯಿಸೋದು ಎರಡೇ ರೀತಿಯಲ್ಲಿ. ಒಂದು ಅವರ ತಲೆ ಕಟ್ ಮಾಡಬೇಕು, ಒಂದು ಸ್ಪೆಷಲ್ ಸಾಡಿಂದ, ಇಲ್ಲಾಂದ್ರೆ ಸನ್ಲೈಟಲ್ಲಿ ಸಾಯ್ತವೆ. ಅದೇ ರೀತಿಯಲ್ಲಿ ನಮ್ಮ ನೆಜುಕೋಗೂ ಅದೇ ವೀಕ್ನೆಸ್ ಇರೋದು, ಅವಳು ಕೂಡ ಸನ್ಲೈಟಲ್ಲಿ ಹೋಗೋಕ್ಕಾಗಲ್ಲ. ಹಂಗಾಗಿ ನಮ್ಮ ತಾಂಜಿರೋ ಒಂದು ಬ್ಯಾಗ್ ಥರ ಮಾಡ್ಕೊತಾನೆ, ಕರ್ಕೊಂಡು ಹೋಗ್ತಾನೆ. ಅವಾಗ ಒಂದು ಟೆಂಪಲ್ ಅಲ್ಲಿ ಒಂದು ಡಿಮನ್ನ ನೋಡ್ತಾನೆ ತಾಂಜಿರೋ. ಆ ಡಿಮನ್ ನೋಡ್ಬಿಟ್ಟು ಫಸ್ಟ್ ಟೈಮ್ ಅವನು ಡಿಮನ್ನ ಫೈಟ್ ಮಾಡ್ತಾನೆ. ಅಲ್ಲಿ ಅವನು ಹೇಗೋ ಕಷ್ಟಪಟ್ಕೊಂಡ್ಬಿಟ್ಟು ಆ ಮಾಸ್ಟರ್ ಮೀಟ್ ಆಗಿ ಹೋಗ್ತಾನೆ. ಓಕೆ, ಮಾಸ್ಟರ್ ಮೀಟ್ ಆದಾಗ ಅವನಿಗೆ ಟ್ರೈನಿಂಗ್ ಕೊಡೋಕೆ ಶುರು ಮಾಡ್ತಾರೆ. ಆ ಮಾಸ್ಟರ್ ಅವನು ಹೇಳ್ತಾರೆ, ಈ ಬೆಟ್ಟನ ಹತ್ಕೊಬಾಯ್, ಬೆಟ್ಟನ 3 ಸಲ ಹೇಳಿ. ಮತ್ತೆ ನೆಜುಕೋ ಒಂದು ಡೀಪ್ ರೆಸ್ಟ್ ಸ್ಟೇಟಿಗೆ ಹೋಗಿರ್ತಾಳೆ. ಅಂದರೆ ಅವಳು ಬೆಳಗಿಂದ ಸಂಜೆ ಗಂಟೆ ಮಲಗಿ ಇರ್ತಾಳೆ. ಇದೇ ರೀತಿ ನೆಕ್ಸ್ಟ್ ಲೆವೆಲ್ ಟ್ರೈನಿಂಗ್ ಹೋಗ್ತಾನೆ. ನೆಕ್ಸ್ಟ್ ಲೆವೆಲ್ ಟ್ರೈನಿಂಗಲ್ಲಿ ನಮ್ಮ ಮಾಸ್ಟರ್ ಹೇಳ್ತಾನೆ, ಇದೊಂದು ಬಂಡೆನ ನೀನು ನಿನ್ನ ಸ್ವಾಡ್ ಮುಖಾಂತರ ಕಟ್ ಮಾಡ್ಬೇಕು, 2 ಭಾಗ ಮಾಡ್ಬೇಕು ಈ ಬಂಡೆನ ಅಂತ. ಅವ್ನು ತುಂಬಾ ಕಷ್ಟಪಡ್ತಾ ಇರ್ತಾನೆ, ಆದ್ರೆ ಅವನಿಗೆ ಅದು ಬಂಡೆನ ಹೊಡಿಯೋಕಾಯ್ತಿರ್ಲಿಲ್ಲ. ಒಂದ್ ದಿವಸ ಅವನಿಗೆ ಇಬ್ರು ಸಿಗ್ತಾರೆ, ಒಂದು ಹುಡುಗ ಒಂದು ಹುಡುಗಿ. ಅವರಿಬ್ರು ಹೇಳ್ತಾರೆ, ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ, ನನ್ನ ಜೊತೆ ಫೈಟ್ ಆಡು ಅಂತ. ಆ ಫೈಟ್ ಮುಖಾಂತರ ಅವನು ಸಡನ್ ಆಗಿ ಆ ಬಂಡೆನ